ಇರಾನ್ ದೇಶಕ್ಕೆ ಅಮೆರಿಕ ಸೇನೆ ನುಗ್ಗಿಸಲು ಟ್ರಂಪ್ ರೆಡಿ ಇದ್ದಾರೆ. ಇಷ್ಟು ದಿನ ಕಂಬ್ಯಾಟ್ ದಾಳಿಯನ್ನೇ ಮಾಡ್ತಿದ್ವಿ, ಈಗ ಇರಾನ್ನ ನೆಲಕ್ಕೆ ಸೇನೆ ನುಗ್ಗಿಸಲು ರೆಡಿ ಇದ್ದೇವೆ ಅಂತ ಹೇಳ್ತಿದ್ದಾರೆ. ಇರಾನ್ ದೇಶಕ್ಕೆ ಅಮೆರಿಕ ಸೇನೆಯನ್ನ ನುಗ್ಗಿಸಲು ಟ್ರಂಪ್ ರೆಡಿ. ಇಷ್ಟು ದಿನ ಕಂಬ್ಯಾಟ್ ದಾಳಿಯನ್ನೇ ಮಾಡ್ತಿದ್ವಿ, ಈಗ ಇರಾನ್ ನೆಲಕ್ಕೆ ಸೇನೆ ನುಗ್ಗಿಸಲು ರೆಡಿ ಇದ್ದೇವೆ. ಪ್ರತ್ಯಕ್ಷ ಯುದ್ಧಕ್ಕೆ ಅಮೆರಿಕ ಸೇನೆ ತಯಾರಿದೆ, ನಾವು ಎಲ್ಲದಕ್ಕೂ ರೆಡಿ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಸಂಚಲನ ಹೇಳಿಕೆಯನ್ನ ನೀಡಿದ್ದಾರೆ. ಗಲ್ಫ್ ಯುದ್ಧಕ್ಕೆ ತುಪ್ಪ ಸುರಿದ್ರ ಅಮೆರಿಕ ಅಧ್ಯಕ್ಷ ಟ್ರಂಪ್. ಇರಾನ್ ಬಳಿ ಅಮೆರಿಕ ಟಾರ್ಗೆಟ್ ಮಾಡುವ ಮಿಸೈಲ್ ವ್ಯವಸ್ಥೆ ಇದೆ, ಅದನ್ನ ಇಲ್ಲವಾಗಿಸಲು ಇರಾನ್ನಲ್ಲಿ ಆಪರೇಷನ್ ಫ್ಯೂರಿ ಕಂಟಿನ್ಯೂ. ಅಣ್ವಸ್ತ್ರಗಳ ತಯಾರಿಕೆಯನ್ನ ಇರಾನ್ ನಿಲ್ಲಿಸಲಿಲ್ಲ, ಇದನ್ನ ಕಡೆಗಣಿಸಲು ಸಾಧ್ಯವಿಲ್ಲ. ಇರಾನ್ ಕ್ಷಿಪಣಿ ಕೇಂದ್ರಗಳು ಭೂಗರ್ಭದಲ್ಲಿವೆ, ಪರ್ವತಗಳ ಮಧ್ಯೆ ಇದೆ. ಇದು ಅಮೆರಿಕ ಮತ್ತು ಇಸ್ರೇಲ್ ಸೇನೆಗಳಿಗೆ ಸವಾಲಾಗಿ ಪರಿಣಮಿಸಿದೆ. ನಾವು ನಮ್ಮ ಗುರಿ ತಲುಪಲು ಕನಿಷ್ಠ 4-5 ವಾರಗಳಾದ್ರೂ ಬೇಕು ಅಂತಿದೆ. ಅಗತ್ಯ ಬಿದ್ರೆ ಇರಾನ್ ದೇಶದೊಳಗೆ ಭೂಸೇನೆಯನ್ನ ಕಳಿಸ್ತೀವಿ ಅಂತಿದೆ ಅಮೆರಿಕ. ಮುಂದಿನ 24 ಗಂಟೆ ಇರಾನ್ ಮೇಲೆ ದಾಳಿಯನ್ನ ತೀವ್ರಗೊಳಿಸ್ತೇವೆ. ಇರಾನ್ ಸರ್ವನಾಶದ ಶಪಥಗೈದಂತ ಅಮೆರಿಕ ಅಧ್ಯಕ್ಷ ಟ್ರಂಪ್. ಇರಾನ್ ದೇಶಕ್ಕೆ ಅಮೆರಿಕ ಸೇನೆಯನ್ನ ನುಗ್ಗಿಸಲು ಈಗ ಟ್ರಂಪ್ ರೆಡಿ ಆಗಿರುವಂತದ್ದು. ಇಷ್ಟು ದಿನ ಕಂಬ್ಯಾಟ್ ದಾಳಿಯನ್ನೇ ಮಾಡ್ತಿದ್ವಿ, ಆದ್ರೆ ಈಗ ಇರಾನ್ ನೆಲಸಮಕ್ಕೆ ಏನಾದ್ರೂ ಆಗ್ಲಿ ಇರಾನ್ನ ಸರ್ವನಾಶ ಮಾಡೋದಕ್ಕೆ ನಮ್ಮ ಸೇನೆ ಇರಾನ್ ನೆಲಕ್ಕೆ ನುಗ್ಗಿಸ್ತೀವಿ, ನಾವು ರೆಡಿ ಇದ್ದೀವಿ ಅಂತಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್. ಪ್ರತ್ಯಕ್ಷ ಯುದ್ಧಕ್ಕೆ ಅಮೆರಿಕ ಸೇನೆ ತಯಾರಾಗಿದೆ, ನಾವು ರೆಡಿ ಇದ್ದೀವಿ, ಎಲ್ಲದಕ್ಕೂ ನಾವು ರೆಡಿ ಇದ್ದೀವಿ ಅಂತಿದೆ ಅಮೆರಿಕ. ಜೊತೆಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಈ ರೀತಿಯಾಗಿ ಸಂಚಲನದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಲ್ಫ್ ಯುದ್ಧಕ್ಕೆ ತುಪ್ಪ ಸುರಿದ್ರ ಹಾಗಾದ್ರೆ ಅಮೆರಿಕ ಅಧ್ಯಕ್ಷ ಅನ್ನುವಂಥದ್ದು. ಇರಾನ್ ಬಳಿ ಅಮೆರಿಕ ಟಾರ್ಗೆಟ್ ಮಾಡುವ ಮಿಸೈಲ್ ವ್ಯವಸ್ಥೆ ಇದೆ, ಅದನ್ನ ಇಲ್ಲವಾಗಿಸೋದಕ್ಕೆ ಇರಾನ್ನಲ್ಲಿ ಆಪರೇಷನ್ ಫ್ಯೂರಿ ಕಂಟಿನ್ಯೂ. ಇನ್ನು ಅಣ್ವಸ್ತ್ರಗಳ ತಯಾರಿಕೆಯನ್ನ ಇರಾನ್ ನಿಲ್ಲಿಸಲಿಲ್ಲ, ಇದನ್ನ ಕಡೆಗಣಿಸಲು ಸಾಧ್ಯವಿಲ್ಲ. ಇರಾನ್ ಕ್ಷಿಪಣಿ ಕೇಂದ್ರಗಳು ಭೂಗರ್ಭದಲ್ಲಿವೆ, ಪರ್ವತಗಳ ಮಧ್ಯೆ ಇದೆ. Missile program was growing rapidly and dramatically. And this posed a very clear, colossal threat to America and our forces stationed overseas. The regime already had missiles capable of hitting Europe and our bases, both local and overseas, and would soon have had missiles capable of reaching our beautiful America. The purpose of this fast-growing missile program was to shield their nuclear weapon development and make it extraordinarily difficult for anyone to stop them from making these highly forbidden by us nuclear weapons. We were the ones that were complaining. We were the ones that wanted it stopped, but everybody was behind us. The American people, our country itself, would be under threat. An Iranian regime armed with long-range missiles and nuclear weapons would be an intolerable threat to the Middle East, but also to the American people, our country itself. They were put there by General Soleimani. This was our last best chance to strike, what we're doing right now, and eliminate the intolerable threats posed by this sick and sinister regime. And they are indeed sick and sinister. Our objectives are clear. First, ಅಮೆರಿಕ ಏರ್ಬೇಸ್ ಉಡೀಸ್ ಮಾಡಿದ ಇರಾನ್. ಅಮೆರಿಕಾಗೆ ಬಿಗ್ ಶಾಕ್ ಕೊಟ್ಟ ಇರಾನ್ ಸೇನೆ. ಅಮೆರಿಕ ಏರ್ಬೇಸ್ ಉಡೀಸ್ ಮಾಡಿದ ಇರಾನ್. ಅಮೆರಿಕಾಗೆ ಬಿಗ್ ಶಾಕ್ ಕೊಟ್ಟಂತ ಇರಾನ್ ಸೇನೆ. ಯುಎಸ್ ಏರ್ಬೇಸ್ ಮೇಲೆ ಕ್ಷಿಪಣಿಗಳು ಸುರಿಮಳೆಯಾಗಿವೆ. ಅಮೆರಿಕನ ಗುರಿಯಾಗಿಸಿ ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ ಮಾಡಲಾಗ್ತಿದೆ. ಬಹ್ರೇನ್ನಲ್ಲಿ ಬೆಂಕಿ ಮಳೆ ಸುರಿಸಿದಂತಹ ಇರಾನ್ ಸೇನೆ. ಕ್ಷಿಪಣಿ ದಾಳಿಗೆ ದಟ್ಟ ಹೊಗೆಯಲ್ಲಿ ಮುಳುಗಿದಂತಹ ಬಹ್ರೇನ್. ಅಮೆರಿಕ ಏರ್ಬೇಸ್ ಮೇಲಿನ ದಾಳಿಯಲ್ಲಿ 6 ಅಮೆರಿಕನ್ ಸೈನಿಕರ ಹತ್ಯೆಯಾಗಿದೆ. ಅಮೆರಿಕಾಗೆ ಸೇರಿದ್ದು ಅಂತಾದ್ರೆ ಮುಗೀತು ಉಡೀಸ್ ಅನ್ನುವಂಥ ರೀತಿಯಲ್ಲಿ ವಿಶ್ವದ ದೊಡ್ಡಣ್ಣನ ಮೇಲೆ ಇರಾನ್ ಕುದೀತಿದೆ ಕೊತ್ತ ಕೊತ್ತ ಅಂತ. ದಿನೇ ದಿನೇ ವಿಕೋಪಕ್ಕೆ ಹೋಗ್ತಾ ಇದೆ ಗಲ್ಫ್ ವಾರ್. ಅಮೆರಿಕ ಏರ್ಬೇಸ್ ಉಡೀಸ್ ಮಾಡಿದಂಥ ಇರಾನ್. ಅಮೆರಿಕಾಗೆ ಬಿಗ್ ಶಾಕ್ ಕೊಟ್ಟಿದೆ ಮತ್ತೆ ಇರಾನ್ ಸೇನೆ. ಯುಎಸ್ ಏರ್ಬೇಸ್ ಮೇಲೆ ಕ್ಷಿಪಣಿಗಳ ಸುರಿಮಳೆಯಾಗಿದೆ. ಅಮೆರಿಕನ ಗುರಿಯಾಗಿಸಿಕೊಂಡು ಬ್ಯಾಕ್ ಟು ಬ್ಯಾಕ್ ಆಗ್ತಿದೆ ಅಟ್ಯಾಕ್. ಬಹ್ರೇನ್ನಲ್ಲಿ ಬೆಂಕಿಯ ಮಳೆಯೇ ಆಗಿದೆ. ಬೆಂಕಿಯ ಮಳೆಯನ್ನು ಸುರಿಸಿದಂತಹ ಇರಾನ್ ಸೇನೆ
ಕ್ಷಿಪಣಿ ದಾಳಿಗೆ ದಟ್ಟ ಹೊಗೆಯಲ್ಲಿ ಮುಳುಗಿದೆ ಈಗ ಬಹ್ರೇನ್. ಅಮೆರಿಕ ಏರ್ಬೇಸ್ ಮೇಲಿನ ದಾಳಿಯಲ್ಲಿ 6 ಅಮೆರಿಕನ್ ಸೈನಿಕರ ಹತ್ಯೆಯಾಗಿರುವಂತದ್ದು. ಅಮೆರಿಕಾಗೆ ಸೇರಿದ್ದು ಅಂತಾದ್ರೆ ಮುಗೀತು ಉಡೀಸ್ ಅನ್ನುವಂತಹ ರೀತಿಯಲ್ಲಿ ಇರಾನ್ ವರ್ತಿಸ್ತಿದೆ. ವಿಶ್ವದ ದೊಡ್ಡಣ್ಣನ ಮೇಲೆ ಕುದಿತಿದೆ ಇರಾನ್. ಅಮೆರಿಕ ಏರ್ಬೇಸ್ ಉಡೀಸ್ ಮಾಡಿದೆ ಈಗ ಇರಾನ್. ಅಮೆರಿಕಾಗೆ ಬಿಗ್ ಶಾಕ್ ಕೊಟ್ಟಿದೆ ಮತ್ತೆ ಇರಾನ್ ಸೇನೆ. ಬಹ್ರೇನ್ ಅಕ್ಷರಶಃ ಕುದೀತಿದೆ. US ಏರ್ಬೇಸ್ ಮೇಲೆ ಕ್ಷಿಪಣಿಗಳ ದಾಳಿ ಆಗಿರುವಂತದ್ದು. ಅಮೆರಿಕ ಸೇರಿದ್ದು ಅಂತ ಗೊತ್ತಾದ್ರೆ ಮುಗೀತು ಉಡೀಸ್ ಅಂತಿದೆ. ಅಮೆರಿಕನ ಗುರಿಯಾಗಿಸಿಕೊಂಡು ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ ಮಾಡ್ತಿದೆ. ಬಹ್ರೇನಲ್ಲಿ ಆಗ್ತಿರುವಂತಹ ಬೆಂಕಿ ಮಳೆ ಇದು. ದಟ್ಟ ಹೊಗೆ ಆವರಿಸಿದೆ ಬಹ್ರೇನ್ನಲ್ಲಿ. ಇರಾನ್ ಮಾತ್ರವಲ್ಲ, ಹಿಜ್ಬುಲ್ಲಾದಿಂದಲೂ ಕೂಡ ಅಟ್ಯಾಕ್ ಆಗ್ತಿರುವಂತದ್ದು. ಹಿಜ್ಬುಲ್ಲಾ ದಾಳಿಗೆ ಇಸ್ರೇಲ್ ವಾಯುನೆಲೆ ಉಡೀಸ್. ಉತ್ತರ ಇಸ್ರೇಲ್ನಲ್ಲಿನ ರಾಮತ್ ಡೇವಿಡ್ ವಾಯುನೆಲೆ ಕ್ಷಿಪಣಿಗಳ ಸುರಿಮಳೆಯನ್ನು ಸುರಿಸುತ್ತಿರುವಂತಹ ಹಿಜ್ಬುಲ್ಲಾ ರಕ್ಕಸರು. ರಡಾರ್ ತಾಣಗಳು ಮತ್ತು ನಿಯಂತ್ರಣ ಕೊಠಡಿ ಧ್ವಂಸ. ಲೆಬನಾನ್ ಮೇಲೆ ದಾಳಿ ನಡೆಸಿದ್ದಕ್ಕೆ ಪ್ರತೀಕಾರ ಈಗ. ಇಸ್ರೇಲ್ ನಡೆಸಿದಂತಹ ಮಾರಕ ದಾಳಿಗೆ ಹಿಜ್ಬುಲ್ಲಾ ಸೇಡು ತೀರಿಸಿಕೊಳ್ತಿದೆ. ಇರಾನ್ ಮಾತ್ರವಲ್ಲ, ಹಿಜ್ಬುಲ್ಲಾದಿಂದಲೂ ಕೂಡ ಆಗ್ತಿದೆ ಅಟ್ಯಾಕ್. ವಾಯುನೆಲೆಗಳನ್ನ ಉಡೀಸ್ ಮಾಡ್ತಿದೆ. ಹಿಜ್ಬುಲ್ಲಾ ದಾಳಿಗೆ ಇಸ್ರೇಲ್ ವಾಯುನೆಲೆಗಳು ಈಗ ಉಡೀಸ್. ಉತ್ತರ ಇಸ್ರೇಲ್ನಲ್ಲಿನ ರಾವತ್ ಡೇವಿಡ್ ವಾಯುನೆಲೆ ಇದು. ಕ್ಷಿಪಣಿಗಳ ಸುರಿಮಳೆಯಾಗಿದೆ. ಹಿಜ್ಬುಲ್ಲಾ ರಕ್ಕಸರು ಕ್ಷಿಪಣಿಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಹಿಜ್ಬುಲ್ಲಾ ದಾಳಿಗೆ ಇಸ್ರೇಲ್ನ ವಾಯುನೆಲೆ ಈಗ ಉಡೀಸ್ ಆಗಿರುವಂತದ್ದು. ಉತ್ತರ ಇಸ್ರೇಲ್ನಲ್ಲಿ ರಾಮತ್ ಡೇವಿಡ್ ವಾಯುನೆಲೆ ಈಗ ಉಡೀಸ್ ಆಗಿದೆ. ಕ್ಷಿಪಣಿಗಳ ಸುರಿಮಳೆ ಸುರಿಸುತ್ತಿರುವಂತಹ ಹಿಜ್ಬುಲ್ಲಾ ರಕ್ಕಸರು. ರಡಾರ್ ತಾಣಗಳು ಮತ್ತು ನಿಯಂತ್ರಣ ಕೊಠಡಿಯನ್ನ ಧ್ವಂಸ ಮಾಡಲಾಗಿದೆ. ಹಿಜ್ಬುಲ್ಲಾ ಅಟ್ಯಾಕ್ ಮಾಡುತ್ತಿದೆ. ಲೆಬನಾನ್ ಮೇಲೆ ದಾಳಿ ನಡೆಸಿದ್ದಕ್ಕೆ ಈಗ ಪ್ರತೀಕಾರವನ್ನ ತೀರಿಸಿಕೊಳ್ತಿದೆ. ಇಸ್ರೇಲ್ ನಡೆಸಿದಂತಹ ಮಾರಕ ದಾಳಿಗೆ ಈಗ ಹಿಜ್ಬುಲ್ಲಾ ಕೂಡ ಸೇಡನ್ನ ತೀರಿಸಿಕೊಳ್ತಿದೆ. ಕೇವಲ ಇರಾನ್ ಮಾತ್ರವಲ್ಲ, ಹಿಜ್ಬುಲ್ಲಾದಿಂದಲೂ ಕೂಡ ಆಗ್ತಿದೆ ಸೇಡಿನ ಪ್ರತೀಕಾರ. ಇಸ್ರೇಲ್ ವಾಯುನೆಲೆಗಳನ್ನ ಧ್ವಂಸ ಮಾಡುತ್ತಿದೆ. ಉತ್ತರ ಇಸ್ರೇಲ್ನ ರಾಮತ್ ಡೇವಿಡ್ ವಾಯುನೆಲೆಯನ್ನ ಧ್ವಂಸಗೊಳಿಸಿರುವಂಥದ್ದು. ಎರಡೂ ಕಡೆಯಲ್ಲೂ ಕೂಡ ಕ್ಷಿಪಣಿಯ ಸುರಿಮಳೆಯೇ ಆಗ್ತಿದೆ.